ಸೊ ಡಿಕೆ ಶಿವಕುಮಾರ್ ಜೊತೆಗೆ 14 ಮಂದಿ ಪ್ರಮಾಣ ವಚನ ಸಾಧ್ಯತೆ, ಸಂಭಾವ್ಯ ಸಚಿವರ ಫೈನಲ್ ಲಿಸ್ಟ್ ಕೂಡ ಲಭ್ಯ ಆಗಿರುವಂಥದ್ದು. ಸೊ ಸಿಎಂ ಡಿಕೆ ಶಿವಕುಮಾರ್ ಅವರು ಒಟ್ಟಿಗೆ ಫೈನಲೈಸ್ ಆಗಿ 10 ಜನ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ 14 ಜನ ಅನ್ನುವಂಥದ್ದು ಖಚಿತ ಆಗ್ತಾ ಇದೆ. ಸೊ 14 ಮಂದಿ ಕೂಡ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಾತ್ರ ಡಿಸಿಎಂ ಸ್ಥಾನ ನೀಡೋದಕ್ಕೆ ಹೈಕಮಾಂಡ್ ಫೈನಲ್ ಆಗಿ ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು. ಉನ್ನತ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ, ಜೊತೆಗೆ ಡಿಕೆ ಶಿವಕುಮಾರ್ ಜೊತೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವುದು ಯಾರೆಲ್ಲ ಅನ್ನುವಂತಹ ಫೈನಲ್ ಲಿಸ್ಟ್ ಕೂಡ ಇದೀಗ ಹೊರಬಿದ್ದಿದೆ. ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ದೀಪಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈಗ ಆಲ್ರೆಡಿ 14 ಜನ ಅಂತ ಹೇಳ್ಬಿಟ್ಟು ಫೈನಲೈಸ್ ಆಗಿದೆ, ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳ್ಬಿಟ್ಟು. ಆ ಒಂದು ಲಿಸ್ಟ್ ನಲ್ಲಿ ಯಾರೆಲ್ಲ ಹೆಸರುಗಳಿದೆ, ಜೊತೆಗೆ ಯಾವೆಲ್ಲ ಖಾತೆಗಳು ಅಂತ ನಿಗದಿ ಆಗಿದೆ, ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ಬೋದಾ ದೀಪಾ? ಇವತ್ತು 14+1 ಅನ್ನುವಂತಹ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಈಗ ಎಂ ಬಿ ಪಾಟೀಲ್, ಪರಮೇಶ್ವರ್ ಸೇರಿದಂತೆ ಒಂದಿಷ್ಟು ಜನಕ್ಕೆ ಈಗ ಆಲ್ರೆಡಿ ಫೋನ್ ಕಾಲ್ ಅನ್ನ ಡಿ ಕೆ ಶಿವಕುಮಾರ್ ಅವರೇ ಕರೆ ಮಾಡಿ ಹೇಳಿರುವಂತಹದ್ದು ಪ್ರಮಾಣ ವಚನಕ್ಕೆ ಬನ್ನಿ ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕೃತ ಪಟ್ಟಿ ರಾಜಭವನದಿಂದ ಬರಬೇಕಾಗಿದೆ. ಆದ್ರೆ ಫೋನ್ ಕರೆಗಳಂತೂ ಯಾರ್ಯಾರು ಸಂಭಾವ್ಯ ಸಚಿವರು ಅನ್ನುವಂತಹದನ್ನ ಹಾಕಲಾಗಿತ್ತು ಅವರೆಲ್ಲರಿಗೂ ಕೂಡ ಹೋಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಅಧಿಕೃತವಾಗಿ ಎಂ ಬಿ ಪಾಟೀಲ್ ಮತ್ತೆ ಪರಮೇಶ್ವರ್ ಅವರಿಗೆ ಹೋಗಿರುವ ಕುರಿತು ಅಶ್ವವೇಗ ನ್ಯೂಸ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ರೋಜಾ. ಓಕೆ ದೀಪಾ, ಹಾಗೆ ಲೈನಲ್ಲೇ ಇರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಹೋಲ್ಡ್ ಅಲ್ಲಿ ಇರಿ. ಹಲೋ ಡಿಕೆ ಶಿವಕುಮಾರ್ ಕಾಲಿಂಗ್, ಪ್ರಮಾಣ ವಚನ ಸಜ್ಜಾಗಿ, ಭಾವಿ ಸಚಿವರಿಗೆ ಕರೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ತಾವೇ ಖುದ್ದಾಗಿ ಕರೆ ಮಾಡ್ತಾ ಇರುವಂತಹ ಡಿಕೆಶಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಕ್ಕ ಬೆನ್ನಲ್ಲೇ ಕರೆ ಮಾಡ್ತಾ ಇರುವಂಥದ್ದು. ತಾವೇ ಖುದ್ದಾಗಿ ಕರೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಕರೆ ಮಾಡಿ ಸಂದೇಶವನ್ನ ರವಾನಿಸ್ತಾ ಇರುವಂತಹ ಡಿಕೆ ಶಿವಕುಮಾರ್. ರಾಮಲಿಂಗಾರೆಡ್ಡಿಗೆ ಖುದ್ದು ಕರೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಇರುವಂತಹ ಮಾಹಿತಿ ಕೂಡ ಇದೆ. ಪ್ರಮಾಣ ವಚನಕ್ಕೆ ಸಜ್ಜಾಗಿರಿ ಅಂತ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ತಾವೇ ಖುದ್ದಾಗಿ ಎಲ್ಲರಿಗೂ ಕೂಡ ಕರೆ ಮಾಡಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ಗೂ ಕೂಡ ಡಿಕೆ ಶಿವಕುಮಾರ್ ಕಾಲ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಹಲೋ ಡಿಕೆ ಶಿವಕುಮಾರ್ ಕಾಲಿಂಗ್, ಪ್ರಮಾಣ ವಚನಕ್ಕೆ ಸಜ್ಜಾಗಿ ಅಂತ ಹೇಳ್ತಾ ಇದ್ದಾರೆ. ಫೈನಲೈಸ್ ಆಗಿ ಯಾರೆಲ್ಲ ಇರ್ತಾರೆ ಆ ಸಂಭಾವ್ಯ ಲಿಸ್ಟ್ ನಲ್ಲಿ ಅನ್ನುವಂತಹ ಕುತೂಹಲ ಇತ್ತು. 10 ಜನರ ಹೆಸರು ಕೂಡ ಫೈನಲೈಸ್ ಆಗಿದೆ. ಇನ್ನು 4 ಜನರು ಯಾರೆಲ್ಲ ಇದ್ದಾರೆ ಅನ್ನುವಂತಹ ಕುತೂಹಲ ಕೂಡ ಇರುವಂಥದ್ದು. ನಮ್ಮ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿರುವಂತಹ ಸಂಭಾವ್ಯ ಪಟ್ಟಿ ಜೊತೆಗೆ ಖಾತೆ ಬಗ್ಗೆ ಹೆಚ್ಚು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಮತ್ತೆ ದೂರವಾಣಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ಕಡೆ ಸಂಭಾವ್ಯ ಪಟ್ಟಿ ಕೂಡ ಫೈನಲೈಸ್ ಆಗಿರುವಂತದ್ದು, 10 ಜನ ಶಾಸಕರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನುವಂಥ ಮಾಹಿತಿ ಇದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಖುದ್ದಾಗಿ ಕರೆ ಮಾಡಿ ಎಲ್ರಿಗೂ ಕೂಡ ರೆಡಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರಂತೆ. ಯಾರಿಗೆಲ್ಲ ಡಿಕೆ ಶಿವಕುಮಾರ್ ಕಡೆಯಿಂದ ಕಾಲ್ ಹೋಗಿದೆ ದೀಪಾ? ರೋಜನಾ, ಈ ಹಿಂದೆನೆ ಹೇಳಿದಂತೆ ರಾಮಲಿಂಗಾರೆಡ್ಡಿ, ಪರಮೇಶ್ವರ್ ಮತ್ತೆ ಎಂ ಬಿ ಪಾಟೀಲ್ 3 ಜನಕ್ಕೆ ಅಧಿಕೃತವಾಗಿ ಏನು ಕರೆ ಹೋಗಿರುವಂತಹದ್ದು. ಯಾಕಂದ್ರೆ ನೀವು ಸಚಿವ ಸಂಪುಟಕ್ಕೆ ರೆಡಿಯಾಗಿ ಅನ್ನುವಂತಹ, ಅಂದ್ರೆ ಸಂಪುಟ ಪ್ರಮಾಣ ವಚನಕ್ಕೆ ರೆಡಿಯಾಗಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕರೆಗಳು ಹೋಗಿದೆ. ಬಹುತೇಕವಾಗಿ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಕರೆ ಹೋಗಿದೆ ಅನ್ನುವಂಥದ್ದು. ಅವರಿಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈತಪ್ಪಿ ಅದು ಹರಿಪ್ರಸಾದ್ ಪಾಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಇಷ್ಟು ಮಾಹಿತಿ, ಅಂದ್ರೆ ಯಾರ್ಯಾರಿಗೆ ಮೊದಲ ಹಂತದಲ್ಲಿ ಅಂದ್ರೆ 13ರಿಂದ 14 ಜನ ಏನು ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನುವಂತಹದ್ದಿದೆ, ಇವತ್ತು ಪ್ರಮಾಣ ವಚನ ತೆಗೆದುಕೊಳ್ತಾರೆ ಅನ್ನುವಂತಹದ್ದಿದೆ. ಆ ಲಿಸ್ಟ್ ಅಲ್ಲಿ ಇರುವಂತವ್ರಿಗೆ ಒಬ್ಬೊಬ್ಬರಿಗೆ ಕರೆಯನ್ನ ಡಿ ಕೆ ಶಿವಕುಮಾರ್ ರವಾನಿಸ್ತಾ ಇರುವಂತದ್ದು. ರೋಜಾ. ರೈಟ್. ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಸೊ ಫೈನಲಿ ಅಧಿಕೃತವಾಗಿ 3 ಜನರಿಗೆ ಕರೆ ಹೋಗಿದೆ. ಜಾರಕಿಹೊಳಿಗೂ ಕೂಡ ಕರೆ ಮಾಡಿದ್ದಾರೆ, ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಕರೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ದೀಪಾ ಹೇಳ್ತಾ ಇದ್ರು. ಸೊ ಇಷ್ಟು ಜನರು ಮಾತ್ರ ಫೈನಲೈಸ್ ಆಗಿರುವಂಥದ್ದು. ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರೇ ಕರೆ ಮಾಡಿ ರೆಡಿಯಾಗಿ ಸಚಿವ ಸಂಪುಟ ರೆಡಿ ಆಗ್ತಾ ಇದೆ, ಸಜ್ಜಾಗಿ ನೀವು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು KPCC ಸ್ಥಾನವೂ ಕೂಡ ಕೈತಪ್ಪು ಹೋಗಿದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಕಂಪ್ಲೀಟ್ ಆಗಿ ಎಲ್ಲ ಲಿಸ್ಟ್ ಕೂಡ ರೆಡಿ ಆಗಿದೆ. ಡಿ ಕೆ ಶಿವಕುಮಾರ್ ಅವರೇ ಖುದ್ದಾಗಿ ಕರೆ ಮಾಡಿಬಿಟ್ಟು ಆಹ್ವಾನವನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ.